ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಮೊಬೈಲ್ ನೆಟ್ವರ್ಕ್ ತಂತ್ರಜ್ಞಾನ 1Gಯಿಂದ 5Gಗೆ ವಿಕಸನಗೊಂಡಿದೆ. ಒಂದು ಕಾಲದಲ್ಲಿ ಒಂದು ಸುದ್ದಿಯನ್ನ ಮತ್ತೊಂದು ಪ್ರದೇಶಕ್ಕೆ ತಲುಪಿಸಲು ಗಂಟೆಗಳೇ ಹಿಡಿತಿದ್ವು. ಇಂದು ಕಣ್ಣು ಮಿಟುಕಿಸುವುದರೊಳಗೆ ಸುದ್ದಿ ತಲುಪುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಆ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ವಿಶ್ವಕ್ಕೆ ಹಬ್ಬುತ್ತೆ. ವೇಗವಾದ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾಗಳು ಈಗ ಇಟ್ಟಿರುವ ಹಾವಳಿ 50 ವರ್ಷದ ಹಿಂದಿನ ತಲೆಮಾರುಗಳು ಕೂಡ ನಂಬೋ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಇವುಗಳ ಸಾಮರ್ಥ್ಯ ನೀವೇ ಊಹಿಸಿಕೊಳ್ಳಿ. ಆದರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಜನರ ನಿದ್ದೆಗೆಡಿಸ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮಾಹಿತಿ ಕಾಳ್ಗಿಚ್ಚಿನಂತೆ ಹರಡುತ್ತಿದೆ. ಆ ಮಾಹಿತಿಯನ್ನ ನೋಡಿದ್ರೆ ಯಾರಾದರೂ ಒಂದು ಕ್ಷಣ ಬೆಚ್ಚಿ ಬೀಳೋದು ಗ್ಯಾರಂಟಿ. ಆ ಸುದ್ದಿಯಲ್ಲಿರೋದೇನು ಅಂತ ನೋಡಿದ್ರೆ 1Gಯಿಂದ ಶುರುವಾಗಿ ಇವತ್ತಿನ 5G ವರೆಗೆ ಒಂದು ಸಾವಿನ ಪಟ್ಟಿಯನ್ನೇ ಕೊಡಲಾಗಿದೆ. ಅಂದ್ರೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ 1G ಬಂತು. ಆಗ ಸ್ಪ್ಯಾನಿಷ್ ಫ್ಲೂ ಬಂತಂತೆ. ಆ ಬಳಿಕ 2G, ನಂತರ 3G ಬಂತು. ಅದೇ ಹೊತ್ತಿಗೆ ಜಗತ್ತಿನಲ್ಲಿ ಸಾರ್ಸ್ ರೋಗ ಬಂತು. 4G ಬಂದಾಗ ಸ್ವೈನ್ ಫ್ಲೂ ಬಂತು. 2019ರಲ್ಲಿ 5G ಬಂದಾಗ ಕೊರೋನಾ ಬಂತು ಅಂತ ವಿಡಿಯೋಗಳು ಹರಿದಾಡ್ತಿವೆ. ಮುಂದೆ 2030ರ ಹೊತ್ತಿಗೆ 6G ಬರಲಿದ್ದು ಆಗ ದೊಡ್ಡ ಗಂಡಾಂತರವೇ ಕಾದಿದೆ ಅಂತ ಆ ವಿಡಿಯೋಗಳು ವೈರಲ್ ಆಗ್ತಿವೆ. ಹಾಗಿದ್ರೆ ಈ ವೈರಸ್ಗಳು ಮತ್ತು ನೆಟ್ವರ್ಕ್ಗಳಿಗೆ ಇರುವ ಸಂಬಂಧವೇನು? ಈ ವಿಡಿಯೋಗಳಲ್ಲಿರೋದು ಎಷ್ಟು ಸತ್ಯ? ಒಂದೊಂದು ಜನರೇಷನ್ ನೆಟ್ವರ್ಕ್ ಬಂದಾಗ ಒಂದೊಂದು ವೈರಸ್ ಹುಟ್ಟಿಕೊಳ್ಳೋದು ನಿಜಕ್ಕೂ ಸಾಧ್ಯನಾ? ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜನಸಾಮಾನ್ಯರಲ್ಲಿ ಇದು ಎಂತಹ ಭಯ ಹುಟ್ಟಿಸಿದೆ ಅಂದ್ರೆ, ನಾವು 5G ಅಥವಾ 6G ಅಂತ ಸಂಭ್ರಮಿಸುತ್ತಿರುವಾಗ ಇತ್ತ ಕಡೆ ನಮ್ಮ ವಿನಾಶಕ್ಕೆ ನಾವೇ ದಾರಿ ಮಾಡ್ಕೊಳ್ತಿದ್ದೀವಿ ಅನ್ನೋ ಆತಂಕ ಮನೆ ಮಾಡಿದೆ. ಪ್ರತಿಯೊಬ್ಬ ಪೋಷಕರು, ಪ್ರತಿಯೊಬ್ಬ ಯುವಕರು ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿದ್ದಾರೆ. ಅಂದಹಾಗೆ ಜನರು ನಂಬಿರುವ ಆ ಮಾಹಿತಿಯ ಮೊದಲ ಅಧ್ಯಾಯ ಶುರುವಾಗೋದು 1918ರಲ್ಲಿ. ಆ ವರ್ಷ ಜಗತ್ತನ್ನೇ ನಡುಗಿಸಿದ ಸ್ಪ್ಯಾನಿಷ್ ಫ್ಲೂ ಬಂತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಜನ ಸತ್ರು. ಅದೇ ಸಮಯದಲ್ಲಿ ಮೊದಲ ಬಾರಿಗೆ ರೇಡಿಯೋ ತರಂಗಗಳನ್ನು ಸೈನಿಕರ ಸಂವಹನಕ್ಕಾಗಿ ಜಗತ್ತಿನಾದ್ಯಂತ ಪಸರಿಸಲಾಗಿತ್ತು. ಈ ಕೃತಕ ಅಲೆಗಳು ವಾತಾವರಣದ ನೈಸರ್ಗಿಕ ವಿದ್ಯುತ್ ಕಾಂತೀಯ ವಲಯವನ್ನು ಕೆಡಿಸಿದ್ವು. ಇದರಿಂದ ಮನುಷ್ಯರ ದೇಹದಲ್ಲಿ ವೈರಸ್ ಸೃಷ್ಟಿಯಾಯಿತು ಎನ್ನುವುದು ಈ ಮಾಹಿತಿಯ ಒಟ್ಟಾರೆ ಸಾರಾಂಶ. ಮುಂದೆ 1990-91ರ ಕಾಲಘಟ್ಟ. ಜಗತ್ತು ಅನಲಾಗ್ ಸಂವಹನದಿಂದ ಡಿಜಿಟಲ್ ಯುಗಕ್ಕೆ ಕಾಲಿಟ್ಟಿತ್ತು. ಮೊಬೈಲ್ ಫೋನ್ಗಳು ಸಾಮಾನ್ಯ ಜನರ ಕೈಗೆ ಸಿಗಲು ಶುರುವಾದವು. ಅಂದರೆ 2G ನೆಟ್ವರ್ಕ್ ಶುರುವಾಯಿತು. 2G ಎಂಬುದು ಅತಿ ಹೆಚ್ಚಿನ ಫ್ರೀಕ್ವೆನ್ಸಿ ಹೊಂದಿರುವ ಅಲೆಗಳು. ಇವು ವಾತಾವರಣಕ್ಕೆ ಸೇರಿದಾಗ ಅಲ್ಲಿವರೆಗೆ ಸುಪ್ತವಾಗಿದ್ದ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಪ್ರಚೋದನೆಗೊಳಗಾದವು. 1990ರ ದಶಕದಲ್ಲಿ ಕಾಣಿಸಿಕೊಂಡ 10 ಹೊಸ ಕಾಯಿಲೆಗಳಿಗೆ ಈ ಡಿಜಿಟಲ್ ಕ್ರಾಂತಿಯೇ ನೇರ ಕಾರಣ ಅಂತ ವಿಡಿಯೋಗಳನ್ನು ವೈರಲ್ ಮಾಡಲಾಗ್ತಿದೆ. ಆ ಬಳಿಕ 2001ರಿಂದ 2003ರ ಅವಧಿಯಲ್ಲಿ 3G ನೆಟ್ವರ್ಕ್ ಇಂಟರ್ನೆಟ್ ಅನ್ನ ಆಕ್ರಮಿಸಿಕೊಳ್ಳಲು ಶುರು ಮಾಡಿತು. 3G ಇಂಟರ್ನೆಟ್ ಜಗತ್ತನ್ನ ಆಕ್ರಮಿಸಿಕೊಳ್ಳಲು ಶುರು ಮಾಡಿತು. ಇಂಟರ್ನೆಟ್ ವೇಗ ಹೆಚ್ಚಾಯಿತು. ಅದೇ ಹೊತ್ತಿಗೆ 2003ರಲ್ಲಿ ಚೀನಾದಲ್ಲಿ ಸಾರ್ಸ್ ಎಂಬ ಭಯಾನಕ ಶ್ವಾಸಕೋಶದ ಕಾಯಿಲೆ ಬಂತು. ಈಗ ಹಬ್ಬುತ್ತಿರುವ ಸುದ್ದಿ ಪ್ರಕಾರ 3G ಟವರ್ಗಳ ಮೈಕ್ರೋವೇವ್ ರೇಡಿಯೇಷನ್ ವೈರಸ್ಗಳ DNA ಮೇಲೆ ಪ್ರಭಾವ ಬೀರಿ ಅವುಗಳನ್ನು ಹೆಚ್ಚು ಮಾರಕವಾಗಿಸಿದ್ವಂತೆ. ಟವರ್ಗಳು ಎಲ್ಲಿ ಹೆಚ್ಚಿದ್ದವೋ ಅಲ್ಲಿ ಈ ರೋಗ ಹೆಚ್ಚು ಕಾಡಿತು ಎಂಬ ಮಾಹಿತಿ ಕಾಳ್ಗಿಚ್ಚಿನಂತೆ ಹಬ್ಬಿತ್ತು. 2009ರಲ್ಲಿ ನಾವು 4G ಯುಗಕ್ಕೆ ಬಂದ್ವಿ. ವಿಡಿಯೋ ಕಾಲ್, ಹೈಸ್ಪೀಡ್ ಡೇಟಾ ಎಲ್ಲವೂ ಸುಲಭವಾದವು. ಆದರೆ ಅದೇ ವರ್ಷ H1N1 ಅಥವಾ ಹಂದಿ ಜ್ವರ ಜಗತ್ತನ್ನ ಆವರಿಸಿತು. 4G ಅಲೆಗಳ ತೀವ್ರತೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸ್ತಿದೆ ಮತ್ತು ಇದರಿಂದಾಗಿ ಹಂದಿ ಅಥವಾ ಹಕ್ಕಿಗಳಲ್ಲಿರುವ ರೋಗಾಣುಗಳು ಮನುಷ್ಯರ ಮೇಲೆ ದಾಳಿ ಮಾಡಲು ಶುರು ಮಾಡಿದ್ವು ಅಂತ ವದಂತಿಗಳು ಹಬ್ಬಿದ್ವು. ತಂತ್ರಜ್ಞಾನ ನಮಗೆ ವೇಗವನ್ನೇನೋ ನೀಡಿತು, ಆದರೆ ನಮ್ಮ ಶರೀರವನ್ನ ಒಳಗಿನಿಂದ ಟೊಳ್ಳು ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ಇದು ಹುಟ್ಟು ಹಾಕ್ತು. ಇನ್ನು 2020ರ ಕೊರೋನಾ ಮತ್ತು 5G ನಡುವಿನ ನಂಟು ಅನೇಕರ ನಿದ್ದೆ ಕೆಡಿಸಿತು. ಚೀನಾದ ವುಹಾನ್ನಲ್ಲಿ 5G ಟವರ್ಗಳನ್ನು ಅಳವಡಿಸಿದ ಬೆನ್ನಲ್ಲೇ ಕೊರೋನಾ ಬಂತು. 5G ಅಲೆಗಳು ವಾತಾವರಣದ ಆಮ್ಲಜನಕದ ಅಣುಗಳನ್ನು ವಿಭಜಿಸುತ್ತಿದೆ. ಇದರಿಂದ ಜನರು ಉಸಿರಾಡಲು ಪರದಾಡಿ ಸಾಯ್ತಿದ್ದಾರೆ ಎಂದು ಹರಡಲಾದ ಸುದ್ದಿ ಲಕ್ಷಾಂತರ ಜನರನ್ನ ಬೀದಿಗಿಳಿಯುವಂತೆ ಮಾಡಿತು.
ಅನೇಕ ಕಡೆ ಜನರು ಮೊಬೈಲ್ ಟವರ್ಗಳನ್ನೇ ಸುಟ್ಟು ಹಾಕಿದ ಉದಾಹರಣೆಗಳಿವೆ. ಇದೊಂದು ಜಾಗತಿಕ ಸಂಚು ಎಂದು ಜನರು ಇಂದಿಗೂ ನಂಬಿದ್ದಾರೆ. ಈಗ ನಾವು 2026ರಲ್ಲಿದ್ದೀವಿ. ಎಲ್ಲರೂ ಕೂಡ ಈಗ 6G ಬಗ್ಗೆ ಮಾತನಾಡ್ತಿದ್ದೀವಿ. 5Gಗಿಂತ 6G ಸುಮಾರು 100ರಿಂದ 1000 ಪಟ್ಟು ಹೆಚ್ಚು ವೇಗವಾಗಿರಲಿದೆಯಂತೆ. ನೀವು ಒಂದು ಸೆಕೆಂಡ್ನಲ್ಲಿ 100 ಸಿನಿಮಾಗಳನ್ನು ಡೌನ್ಲೋಡ್ ಮಾಡಬಹುದು. ಅಂದರೆ ಇದರ ವೇಗ ಪ್ರತಿ ಸೆಕೆಂಡ್ಗೆ 1 ಟೆರಾಬೈಟ್ ವರೆಗೂ ತಲುಪಬಹುದು. ಸಿಗ್ನಲ್ ವಿಳಂಬ ಅಥವಾ ಬಫರಿಂಗ್ ಎಂಬುದು ಇತಿಹಾಸದ ಪುಟ ಸೇರಲಿದೆ. 6Gಯಲ್ಲಿ ಲೇಟೆನ್ಸಿ ಮೈಕ್ರೋ ಸೆಕೆಂಡ್ಗಳಲ್ಲಿ ಇರುತ್ತವೆ. ಇದರ ಅರ್ಥ ಒಬ್ಬ ಡಾಕ್ಟರ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ರೋಬೋಟ್ ಬಳಸಿ ಕ್ಷಣದ ವಿಳಂಬವಿಲ್ಲದೆ ಲೈವ್ ಸರ್ಜರಿ ಮಾಡಬಹುದು. 6G ಕೇವಲ ದೃಶ್ಯ ಮತ್ತು ಶಬ್ದಕ್ಕೆ ಸೀಮಿತವಲ್ಲ. ಇದು ಸ್ಪರ್ಶ ಮತ್ತು ವಾಸನೆಯನ್ನು ಕೂಡ ಡಿಜಿಟಲ್ ರೂಪದಲ್ಲಿ ರವಾನಿಸುವ ಗುರಿ ಹೊಂದಿದೆ. ಅಂದರೆ ನೀವು ಫೋನಿನಲ್ಲಿ ಸಿನಿಮಾ ನೋಡುವಾಗ ಅಲ್ಲಿನ ಹೂವಿನ ವಾಸನೆ ಅಥವಾ ಮಳೆಯ ಅನುಭವವನ್ನು ಪಡೆಯುವ ದಿನಗಳು ದೂರವಿಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ. ವಿಡಿಯೋ ಕಾಲ್ ಬದಲಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಕುಟುಂಬದವರು ನಿಮ್ಮ ಎದುರೇ ಕುಳಿತಿರುವಂತೆ ಭಾಸವಾಗುವ 3D ಹೋಲೋಗ್ರಾಮ್ ತಂತ್ರಜ್ಞಾನ 6Gಯಲ್ಲಿ ಸರ್ವೇ ಸಾಮಾನ್ಯವಾಗಲಿದೆಯಂತೆ. ಝೂಮ್ ಮೀಟಿಂಗ್ಗಳು ಇನ್ನು ಮುಂದೆ ನಿಜವಾದ ಸಭೆಗಳಂತೆ ಕಾಣಲಿವೆಯಂತೆ. 6G ಸಂಪೂರ್ಣವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರುತ್ತೆ. ನೆಟ್ವರ್ಕ್ ತನ್ನನ್ನು ತಾನೇ ದುರಸ್ತಿ ಮಾಡಿಕೊಳ್ಳುವುದು, ಟ್ರಾಫಿಕ್ ನಿರ್ವಹಣೆ ಮತ್ತು ಡೇಟಾ ಸುರಕ್ಷತೆಯನ್ನ ಯಾವುದೇ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ AI ನೋಡಿಕೊಳ್ಳುತ್ತೆ. ಇಂತಹ ಟೆಕ್ನಾಲಜಿ ಮನುಷ್ಯನನ್ನ ಸಂಪೂರ್ಣವಾಗಿ ಬಲಿ ಪಡೆಯುತ್ತೆ ಅಂತ ರೀಲ್ಸ್ಗಳ ಮೂಲಕ ವದಂತಿಗಳನ್ನು ಹಬ್ಬಿಸಲಾಗ್ತಿದೆ. ಆದರೆ ಸ್ನೇಹಿತರೆ, ಜಾಗತಿಕ ಆರೋಗ್ಯ ಸಂಸ್ಥೆ WHO ಹೇಳೋದು ಒಂದೇ ಮಾತು: ಸಿಗ್ನಲ್ ಅಲೆಗಳಿಂದ ವೈರಸ್ ಹರಡೋಕೆ ಸಾಧ್ಯವೇ ಇಲ್ಲ. ಅಲೆಗಳು ಅಂದರೆ ಅದು ಶಕ್ತಿ, ವೈರಸ್ ಅಂದರೆ ಅದು ಜೀವ. ಸೂರ್ಯನ ಕಿರಣಗಳಿಗಿರುವ ಶಕ್ತಿ ಈ ಅಲೆಗಳಿಗಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯು ತನ್ನ ಮೈತ್ ಬಸ್ಟರ್ ಅಭಿಯಾನದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ವೈರಸ್ಗಳು ರೇಡಿಯೋ ಅಲೆಗಳು ಅಥವಾ ಮೊಬೈಲ್ ನೆಟ್ವರ್ಕ್ಗಳ ಮೂಲಕ ಪ್ರಯಾಣಿಸಲು ಸಾಧ್ಯವೇ ಇಲ್ಲ. ಕೊರೋನಾ ಅಥವಾ ಯಾವುದೇ ಸಾಂಕ್ರಾಮಿಕ ರೋಗವು ಹರಡುವುದು ಉಸಿರಾಟದ ಹನಿಗಳು ಅಥವಾ ದೈಹಿಕ ಸಂಪರ್ಕದಿಂದ ಮಾತ್ರ. ಸಿಗ್ನಲ್ ಟವರ್ಗಳಿಗೂ ಮತ್ತು ವೈರಸ್ಗಳಿಗೂ ಯಾವುದೇ ಜೈವಿಕ ಸಂಬಂಧವಿಲ್ಲ. WHO ವಿಜ್ಞಾನಿಗಳ ಪ್ರಕಾರ 2G ಇಂದ ಹಿಡಿದು ಈಗಿನ 6G ವರೆಗಿನ ಎಲ್ಲ ಅಲೆಗಳು ನಾನ್ ಅಯೋನೈಸಿಂಗ್ ವರ್ಗಕ್ಕೆ ಸೇರಿವೆ. ಇದರ ಅರ್ಥ ಈ ಅಲೆಗಳು ಮನುಷ್ಯನ ಜೀವಕೋಶಗಳನ್ನಾಗಲಿ ಅಥವಾ DNA ಅನ್ನಾಗಲಿ ಬದಲಿಸುವಷ್ಟು ಶಕ್ತಿ ಹೊಂದಿಲ್ಲ. ಸೂರ್ಯನ ಪ್ರಕಾಶಮಾನವಾದ ಬೆಳಕು ಅಥವಾ ನಮ್ಮ ಮನೆಯಲ್ಲಿರುವ ಟಿವಿ ರಿಮೋಟ್ ಕೂಡ ಈ ನೆಟ್ವರ್ಕ್ ಅಲೆಗಳಿಗಿಂತ ಹೆಚ್ಚು ವಿಕಿರಣವನ್ನು ಹೊರಸೂಸುತ್ತವೆ. ಹಾಗಾಗಿ ನೆಟ್ವರ್ಕ್ ಅಲೆಗಳಿಂದ ರೋಗ ನಿರೋಧಕ ಶಕ್ತಿ ಕುಸಿಯುತ್ತೆ ಎಂಬುದು ಕೇವಲ ಕಾಲ್ಪನಿಕ ಭಯ. ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ಬಲವಾದ ತರ್ಕವನ್ನು ಕೂಡ ಇದಕ್ಕೆ ನೀಡಿದೆ. 5G ಅಥವಾ ಸುಧಾರಿತ ನೆಟ್ವರ್ಕ್ ಇಲ್ಲದ ಎಷ್ಟೋ ಹಿಂದುಳಿದ ದೇಶಗಳಲ್ಲಿ, ಉದಾಹರಣೆಗೆ ಆಫ್ರಿಕಾದ ಕೆಲವು ಭಾಗಗಳು, ಸಾಂಕ್ರಾಮಿಕ ರೋಗಗಳು ಅತಿವೇಗವಾಗಿ ಹರಡಿದ್ವು. ಒಂದು ವೇಳೆ ಮೊಬೈಲ್ ಅಲೆಗಳೇ ಕಾರಣವಾಗಿದ್ದರೆ ಆ ದೇಶಗಳಲ್ಲಿ ರೋಗದ ಲಕ್ಷಣಗಳೇ ಇರಬಾರ್ದಿತ್ತು. ಇದು ತಂತ್ರಜ್ಞಾನ ಮತ್ತು ರೋಗದ ನಡುವೆ ಯಾವುದೇ ನಂಟಿಲ್ಲ ಎಂಬುದಕ್ಕೆ ಅತಿ ದೊಡ್ಡ ಸಾಕ್ಷಿ. ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಹಾಗಾದರೆ ಆ ವಾಟ್ಸಪ್ ಮೆಸೇಜ್ಗಳೆಲ್ಲ ಸುಳ್ಳ ಅಂತ. ನೋಡಿ, ವಿಜ್ಞಾನ ಒಂದು ಕಡೆ ಇರಲಿ, ನಮ್ಮ ಸಾಮಾನ್ಯ ಜ್ಞಾನದಿಂದ ಯೋಚನೆ ಮಾಡೋಣ. ನಮಗೆ ಜ್ವರ ಬರುವುದು ಗಾಳಿಯಿಂದಲೋ, ನೀರಿನಿಂದಲೋ ಅಥವಾ ಸೋಂಕಿನಿಂದಲೋ ಹೊರತು ಮೊಬೈಲ್ ಸಿಗ್ನಲ್ನಿಂದಲ್ಲ. ನಮಗೆ ನೆಟ್ವರ್ಕ್ ವೇಗ ಬೇಕು, ವಿಡಿಯೋ ಕಾಲ್ ಮಾಡೋಕೆ ಅನುಕೂಲ ಬೇಕು. ಆದರೆ ಇದೇ ವೇಗವನ್ನು ಬಳಸಿ ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದಾಗ ನಾವು ಭಯ ಬೀಳ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ಪದೇ ಪದೇ ಹೇಳ್ತಿರೋದು ಇದನ್ನೇ: ಮೊಬೈಲ್ ಟವರ್ಗಳು ನಿಮ್ಮ ಶತ್ರುವಲ್ಲ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕೊನೆಯಲ್ಲಿ 2026ರ ಈ ಹೊಸ ವರ್ಷದಲ್ಲಿ ನಾವು ಒಂದು ನಿರ್ಧಾರ ಮಾಡೋಣ. ಯಾವುದೇ ಭಯಾನಕ ಮೆಸೇಜ್ ಬಂದ ತಕ್ಷಣ ಅದನ್ನು 10 ಜನರಿಗೆ ಶೇರ್ ಮಾಡಿ ಭಯ ಹುಟ್ಟಿಸುವ ಬದಲು ಅದು ಎಷ್ಟು ಸತ್ಯ ಅಂತ ಒಮ್ಮೆ ಯೋಚನೆ ಮಾಡೋಣ. ಯಾಕಂದ್ರೆ ಸತ್ಯ ನಮಗೆ ಧೈರ್ಯ ಕೊಡುತ್ತೆ, ಸುಳ್ಳು ನಮ್ಮನ್ನ ಕುಗ್ಗಿಸುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸರಿಯಾದ ಮಾಹಿತಿಯನ್ನು ನಂಬಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಅವರಲ್ಲಿರುವ ಭಯವನ್ನು ಹೋಗಲಾಡಿಸಿ. ಸತ್ಯ ಎಲ್ಲರಿಗೂ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.